ಬೆಂಗಳೂರಿನಲ್ಲಿ ಎಲ್ಲಂದ್ರಲ್ಲಿ ಕಸ ಎಸೆದವರಿಗೆ ಜಿಪಿಎ ಶಾಕ್. ಎಲ್ಲಂದ್ರಲ್ಲಿ ಬಿಸಾಡಿದ್ರೆ ಮನೆ ಮುಂದೆ ಬರುತ್ತೆ ಕಸ ಜೋಕೆ. ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡ ಪುತ್ರನ ಗೂಂಡಾಗಿರಿ. ಹೆಣಕ್ಕೂ ಹಣ ಕೇಳಿದ ಲಂಚಾಸುರರು. ಮಗಳನ್ನ ಕಳೆದುಕೊಂಡು ತಂದೆ ಕಣ್ಣೀರು. ನವೆಂಬರ್ 2ಕ್ಕೆ ಪಥಸಂಚಲನ ಇಲ್ಲ. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಹೇಳಿದ್ದೇನು? ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರು ನಗರದಲ್ಲಿ ಮನೆ ಮುಂದೆ ಕಸದ ಆಟೋ ಬಂದರೂ ಕಸವನ್ನು ಆಟೋಗೆ ಹಾಕದೆ ರಸ್ತೆಗೆ ಎಸೆಯುತ್ತಿದ್ದ ಪ್ರಕರಣ ಹೆಚ್ಚಾಗುತ್ತಲೇ ಇದೆ. ಇದರಿಂದ ನಗರದ ಸೌಂದರ್ಯ ಹಾಳಾಗುವುದಲ್ಲದೆ ಕಸದ ಬ್ಲಾಕ್ ಸ್ಪಾಟ್ ಸೃಷ್ಟಿಯಾಗುತ್ತಾ ಇದೆ. ಹೀಗಾಗಿ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಸಂಸ್ಥೆ ರಸ್ತೆಗೆ ಕಸ ಹಾಕಿದವರಿಗೆ ಬುದ್ಧಿ ಕಲಿಸುವಂತಹ ಕೆಲಸ ಮಾಡಿದೆ. ದತ್ತಾತ್ರೇಯ ದೇವಸ್ಥಾನದ ರಸ್ತೆ, ಬನಶಂಕರಿ, ಹೊಸಕೆರೆಹಳ್ಳಿ ರಸ್ತೆ, ಮಂಜುನಾಥ ನಗರ, ಪದ್ಮನಾಭನಗರ ಸೇರಿದಂತೆ ಹಲವು ಕಡೆ ರಸ್ತೆಗೆ ಕಸ ಸುರಿದವರ ಮನೆ ಮುಂದೆ ಕಸ ಸುರಿಯುವಂತಹ ಕೆಲಸ ಮಾಡಿದ್ದಾರೆ. ಮನೆ ಮುಂದೆಯೇ ಸುರಿದು ₹100 ದಂಡ ವಿಧಿಸಿದ್ದಾರೆ. ಈ ಮೂಲಕ ನಿವಾಸಿಗಳಿಗೆ ಸಿಬ್ಬಂದಿ ಪಾಠ ಕಲಿಸುವುದರ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಟೋಲ್ ಹಣ ಪಾವತಿಸಲು ಕೇಳಿದ್ದಕ್ಕೆ ಬಿಜೆಪಿ ಮುಖಂಡ ವಿಜು ಗೌಡ ಪಾಟೀಲ್ ಪುತ್ರ ಸಿಬ್ಬಂದಿಗೆ ಥಳಿಸಿದ್ದಾನೆ. ವಿಜಯಪುರ ಕಲಬುರಗಿ ಟೋಲ್ನಲ್ಲಿ ಘಟನೆ ನಡೆದಿದೆ. ಸಂಗಪ್ಪ ಥಳಿತಕ್ಕೊಳಗಾದ ಟೋಲ್ ಸಿಬ್ಬಂದಿ ಎಂದು ಗುರುತಿಸಲಾಗಿದೆ. ಹಲ್ಲೆಯ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು, ವಿಜಯಪುರದಿಂದ ಬ್ಲಾಕ್ ಕಲರ್ ಥಾರ್ನಲ್ಲಿ ಸಿಂದಗಿ ಕಡೆ ಹೊರಟಿದ್ದ ವಿಜುಗೌಡ ಪುತ್ರ ಸಮರ್ಥ್ ಗೌಡ ಪಾಟೀಲ್ ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ವಿಜುಗೌಡ ಮಗ ಎಂದು ಸಮರ್ಥ್ ಗೌಡ ಪಾಟೀಲ್ ಹೇಳಿದ್ದಾರೆ. ಆಗ ಟೋಲ್ ಸಿಬ್ಬಂದಿ ಯಾವ ವಿಜುಗೌಡ ಅಂತ ಸಿಬ್ಬಂದಿ ಕೇಳಿದ್ದಕ್ಕೆ ಕೋಪಗೊಂಡು ಥಳಿಸಿದ್ದಾರೆ. ಸಮರ್ಥ್ ಗೌಡ ಹಾಗೂ ಗೆಳೆಯರು ಸೇರಿ ಸಿಬ್ಬಂದಿಗೆ ಥಳಿಸಿದ್ದಾರೆ. ಬಳಿಕ ಟೋಲ್ ಸಿಬ್ಬಂದಿ ಹಣ ಪಡೆಯದೆ ಸಮರ್ಥ್ ಗೌಡ ಪಾಟೀಲ್ ಅನ್ನ ಕಳಿಸಿದ್ದಾರೆ. ಸದ್ಯ ಗಾಯಾಳು ಸಂಗಪ್ಪ ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಇದೇ ವಿಚಾರವಾಗಿ ವಿಜುಗೌಡ ಪ್ರತಿಕ್ರಿಯಿಸಿದ್ದು, ನನ್ನ ಮಗ ತಪ್ಪು ಮಾಡಿದ್ರೆ ಕ್ಷಮೆ ಕೇಳುತ್ತೇನೆ, ಮಗನಿಂದಲೂ ಕ್ಷಮೆ ಕೇಳಿಸುತ್ತೇನೆ. ನಾನು ಖುದ್ದಾಗಿ ಹೋಗಿ ಟೋಲ್ ಸಿಬ್ಬಂದಿ ಬಳಿ ಕ್ಷಮೆ ಕೇಳುತ್ತೇನೆ ಎಂದು ಹೇಳಿದ್ರು. ಟೋಲ್ ನಾಕಾದಲ್ಲಿ ಗಾಡಿ ತರವಿ ನೀನು ಯಾರು ಅಂತ ಕೇಳಿದಾಗ ನಾ ವಿಜುಗೌಡ್ರ ಮಗ ಅದೀನಿ ಅಂತ ಅವ್ನು ಹೇಳಿದಾಗ ಅವಾಗ ಇವರು ಏಕವಚನದ ಯಾವ ವಿಜುಗೌಡ್ರಿ ಅಂದ್ರೆ ನೀ ಟೋಲ್ ನಾಕ ಕಟ್ಟಿ ಹೋಗಲಿ ಅಂತಂದಾಗ ಅವ್ರು ಜೋಡಿ ಇರ್ತರು, ನೀ ಏಕವಚನದಾಗ ಯಾಕೆ ಮಾತಾಡ್ತೀನಿ, ಸೀದಾ ಮಾತಾಡೋ ಅಂತ ಅವ್ರು ಕೇಳ್ಯಾರ. ಅವಾಗ ಏನೋ ಸ್ವಲ್ಪ ಅವ ಇನ್ನೊಂದು ಶಬ್ದ ಮಾತಾಡೋಣ, ಅದಕ್ಕೆ ಅವನ ಮೇಲೆ ಅವರು ಜೋಡಿ ಇದ್ದವರು ಅವನ ಮೇಲೆ ಹಲ್ಲೆ ಮಾಡ್ಯಾರ. ಆದರೆ ನನ್ನ ಮಗನಿಗೆ ನಾನು ಹೇಳಿದ್ದೀನಿ, ನೀನು ಏನಾದರೂ ತಪ್ಪು ಮಾಡಿದ್ರಿ ನೀನು ಅವ್ರಿಗೆ ಕ್ಷಮಾ ಕೇಳು. ಟೋಲ್ ನಾಕಾದವ್ರು ಇಲ್ಲೇ ಅಂದಿದ್ರು ಅಂತಂದ್ರೆ ಮಗನೇ ಅಂದಿದ್ರಂದರೆ ಅವರು ಕ್ಷಮಾ ಕೇಳಿ, ಪ್ರಶ್ನೆನೇ ಇಲ್ಲ. ನೀನು ಇಂಥ ಕಾರ್ಮಿಕರ ಮೇಲೆ ನೀನು ಮಾಡಬಾರ್ದಪ್ಪ ಅಂತೇಳಿ ನನ್ನ ಮಗನಿಗೆ ಬುದ್ಧಿ ಮತ್ತು ತಿಳಿವಳಿಕೆ ಹೇಳಿ ನನ್ನ ಮಗನಿಗೂ ನಾನು ಕೂಡ ಬೈದಿದ್ದೀನಿ. ಅಲ್ಲಿ ಹೋಗಿ ನೀನು ಕ್ಷಮೆ ಕೇಳಿ ಬಂದರೂ ತಪ್ಪಾಗೋದಿಲ್ಲ ಅಂತೇಳಿ, ನೀವು ಹೋಗೋದಿಲ್ಲ ಅಂದರೆ ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಮೃತ ಮಗಳ ಶವ ಪರೀಕ್ಷೆ ಮಾಡಿಸಲು ಹಣ ವಸೂಲಿ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮಗಳ ಸಾವಿನ ನೋವಿನಲ್ಲಿದ್ದ ತಂದೆಗೆ ಲಂಚದ ಕಾಟ ಕೊಟ್ಟಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಅಕ್ಷಯ ಎಂಬ ಯುವತಿ ಮೆದುಳು ರಕ್ತಸ್ರಾವದಿಂದ ಮೃತಪಟ್ಟಿದ್ರು. ಮಗಳ ಸಾವಿನ ವಿಚಾರ ತಿಳಿದು ತಂದೆ ತಾಯಿ ಮುಂಬೈನಿಂದ ಬಂದಿದ್ರು. ಶವ ಪರೀಕ್ಷೆ ಮಾಡಲು ಲಂಚ ಸ್ವೀಕರಿಸಲಾಗಿದೆ. ಇದರಿಂದ ಬೇಸತ್ತು ಯುವತಿ ತಂದೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಪುತ್ರಿ ಸಾವಿನ ಶೋಕದಲ್ಲಿದ್ದ 64ನೇ ವಯಸ್ಸಿನ ತಂದೆ ಕರಾಳ ಅನುಭವ ಬಿಚ್ಚಿಟ್ಟಿದ್ದಾರೆ. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ನಿವೃತ್ತ ಸಿಎಫ್ಒ ಶಿವಕುಮಾರ್ ಅವರ ಮಗಳು ಸೆಪ್ಟೆಂಬರ್ 18ರಂದು ಮೃತಪಟ್ಟಿದ್ರು. ಶವ ಸಾಗಿಸಲು ಆಂಬ್ಯುಲೆನ್ಸ್ ಚಾಲಕ 5,000ಕ್ಕಿಂತ ₹2,000 ಹೆಚ್ಚುವರಿ ಹಣ ಪಡೆದಿದ್ದ. ಕಸುವಿನ ಹಳ್ಳಿಯಿಂದ ಕೋರಮಂಗಲ ಆಸ್ಪತ್ರೆಗೆ ಶವ ಸಾಗಿಸಲು ₹5,000. ನಂತರ ಮರಣೋತ್ತರ ಪರೀಕ್ಷೆ ವೇಳೆ ಪೊಲೀಸರು ಹಣಕ್ಕಾಗಿ ಒರಟಾಗಿ ವರ್ತಿಸಿದ್ದಾರೆಂದು ಪೋಸ್ಟ್ ಮಾಡಿದ್ರು. ಆರೋಪ ಹಿನ್ನೆಲೆ ಪೊಲೀಸರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಹಣ ಪಡೆದಿರುವುದು ತನಿಖೆಯಲ್ಲಿ ಬಯಲಾಗಿದ್ದು, ಸಬ್ ಇನ್ಸ್ಪೆಕ್ಟರ್ ಸಂತೋಷ್, ಕಾನ್ಸ್ಟೇಬಲ್ ಗೋರಖ್ನಾಥ್ ಅಮಾನತು ಮಾಡಿ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ಆದೇಶ ಹೊರಡಿಸಿದ್ದಾರೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿ ವಿಚಾರ ಸಂಬಂಧ ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಯಿತು. ನವೆಂಬರ್ 2ಕ್ಕೆ ಪಥ ಸಂಚಲನ ಇಲ್ಲ ಎಂದು ತೀರ್ಪು ಕೊಟ್ಟು ನವೆಂಬರ್ 7ನೇ ತಾರೀಕಿಗೆ ವಿಚಾರಣೆ ಮುಂದೂಡಿದೆ. ನವೆಂಬರ್ 5ನೇ ತಾರೀಕು ಶಾಂತಿ ಸಭೆ ಮಾಡಲು ಎಜಿ ಶಶಿ ಕಿರಣ್ ಶೆಟ್ಟಿ ಒಪ್ಪಿದ್ದಾರೆ. ಬೆಂಗಳೂರು ಎಜಿ ಕಚೇರಿಯಲ್ಲಿ ನವೆಂಬರ್ 5ನೇ ತಾರೀಕು ಸಂಜೆ 4 ಗಂಟೆಗೆ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ಅರ್ಜಿದಾರರು ಸಭೆಯಲ್ಲಿ ಭಾಗಿಯಾಗುವುದಾಗಿ ಒಪ್ಪಿದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಶಾಂತಿ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ಜಿಲ್ಲಾಡಳಿತ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಸಹಕರಿಸಲು ಅರ್ಜಿದಾರರಿಗೆ
ಹೈಕೋರ್ಟ್ ಸೂಚನೆ ನೀಡಿದೆ. ಶಾಂತಿ ಸಭೆ ನಡೆಯುವ ಜಾಗ, ಸ್ಥಳದ ಬಗ್ಗೆ ಮಾಹಿತಿ ಅರ್ಜಿದಾರರಿಗೆ ನೀಡಬೇಕು. ಪ್ರತಿ ಸಂಘಟನೆಯಿಂದ 3 ಜನ ಶಾಂತಿ ಸಭೆಗೆ ಹಾಜರಾಗಲು ಸೂಚನೆ ನೀಡಲಾಗಿದೆ. ಸಾವು ಸಂಭವಿಸಿದ್ರಿಂದ ಅರ್ಜಿದಾರರು ಕಳೆದ ಬಾರಿಗೆ ಸಭೆಗೆ ಹೋಗಿರಲಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಮತ್ತೊಂದು ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ ಎಂದು ಕೋರ್ಟ್ ಸೂಚಿಸಿದೆ. ಅದರಂತೆ ನವೆಂಬರ್ 5ರಂದು ಬೆಂಗಳೂರಿನಲ್ಲಿ ಶಾಂತಿ ಸಭೆ ನಡೆಯಲಿದೆ. ಆ ಬಳಿಕ ಆರ್ಎಸ್ಎಸ್ ಪರೇಡ್ ಭವಿಷ್ಯ ನಿರ್ಧಾರವಾಗಲಿದೆ. ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಅಂಕುಶ ಹಾಕಲು ಹೊರಟಿದ್ದ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಭಾರೀ ಹಿನ್ನಡೆಯಾಗಿದೆ. ಹೀಗಿರುವಾಗ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ 4 ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕಾರಣ ಕೇಳಿ 4 ಔರಾದ್ ಬಿಇಒ ನೋಟಿಸ್ ಜಾರಿ ಮಾಡಿದ್ದಾರೆ. ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ದಲಿತ ಸೇನೆ ಮುಖಂಡರು ಆಗ್ರಹಿಸಿದ್ದು, ಅಕ್ಟೋಬರ್ 7, 13ರಂದು ಔರಾದ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿತ್ತು. ಶಿಕ್ಷಕರಾದ ಮಹದೇವ, ಶಾಲಿವಾನ್, ಪ್ರಕಾಶ್ ಮತ್ತು ಸತೀಶ್ ಭಾಗಿಯಾಗಿದ್ದರು. ಈ ಬಗ್ಗೆ ಅಕ್ಟೋಬರ್ 27ರಂದು ದಲಿತ ಸೇನೆಯ ಮುಖಂಡರು ಬಿಇಒಗೆ ದೂರು ಕೊಟ್ಟಿದ್ರು. ಜೊತೆಗೆ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ದೂರು ಸಲ್ಲಿಸಿದ ಮರುದಿನ 4 ಜನ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಸರ್ಕಾರಿ ನೌಕರರು ರಾಜಕೀಯ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತಿಲ್ಲ. ನೀವು ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿರುವ ವಿಡಿಯೋ, ಫೋಟೋ ವೈರಲ್ ಆಗಿವೆ. ಸರ್ಕಾರದ ಸೇವಾ ನಿಬಂಧನೆಗೆ ವಿರುದ್ಧವಾಗಿ ಕರ್ತವ್ಯ ಮಾಡಿದ್ದೀರಿ ಎಂದು ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಖುದ್ದಾಗಿ ಕಚೇರಿಗೆ ಬಂದು ಹೇಳಿಕೆ ನೀಡಿ, ಇಲ್ಲದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ನೋಟಿಸ್ ಜಾರಿ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದೆ. ಅಕ್ಟೋಬರ್ 31ರಂದು ಗುರುಮಿಠಕಲ್ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೆಸಲು ಅನುಮತಿ ಸಿಕ್ಕಿದೆ. ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಪಥ ಸಂಚಲನಕ್ಕೆ ಅನುಮತಿ ನೀಡಿದ್ದಾರೆ. 10 ಷರತ್ತುಗಳನ್ನು ವಿಧಿಸಿ ಪಥ ಸಂಚಲನಕ್ಕೆ ಅನುಮತಿ ನೀಡಲಾಗಿದೆ. ಆರ್ಎಸ್ಎಸ್ನ ಜಿಲ್ಲಾ ಪ್ರಚಾರ ಪ್ರಮುಖ ಬಸಪ್ಪ ಸಂಜನೋಳ ಅನುಮತಿಗಾಗಿ 2ನೇ ಬಾರಿ ಅರ್ಜಿ ಸಲ್ಲಿಸಿದರು. ಮೊದಲನೇ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದಾಗ ಪಥ ಸಂಚಲನ ನಡೆಸುವ 3 ದಿನಗಳ ಮುಂಚೆ ಅರ್ಜಿ ಸಲ್ಲಿಸಿದ ಹಿನ್ನೆಲೆ ಅನುಮತಿ ನಿರಾಕರಣೆ ಮಾಡಿತ್ತು. ಅಕ್ಟೋಬರ್ 25ರಂದು ಪಥ ಸಂಚಲನ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದರು. ಅನುಮತಿ ನಿರಾಕರಣೆ ಹಿನ್ನೆಲೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಇಂದು ಪಥ ಸಂಚಲನಕ್ಕೆ ಅನುಮತಿ ಹಿನ್ನೆಲೆ ವಿವಾದಕ್ಕೆ ಈಗ ತೆರೆಬಿದ್ದಿದೆ. ರಾಜ್ಯದ ಪ್ರವಾಸೋದ್ಯಮದ ಇಲಾಖೆಯಿಂದ ವೈನಾಡು ಪ್ರಮೋಷನ್ ವಿಚಾರ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ವಾರ್ ನಡೆಸಿದೆ. ರಾಜ್ಯ ಸರ್ಕಾರಕ್ಕೆ ವೈನಾಡು ಮೇಲೆ ಯಾಕಿಷ್ಟು ಪ್ರೀತಿ? ಪ್ರವಾಸೋದ್ಯಮವನ್ನು ಬಿಟ್ಟು ವೈನಾಡು ಉತ್ತೇಜನವನ್ನು ಮಾಡ್ತಿರೋದು ಯಾಕೆ? ವೈನಾಡು ಕರ್ನಾಟಕಕ್ಕೆ ಸೇರಿದೆಯಾ? KSTDC ಕೇರಳಕ್ಕೆ ಸೇರಿದೆಯಾ ಅಂಥೇಳಿ ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬಿಜೆಪಿ ಕಿಡಿಕಾರಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ ಪ್ರಿಯಾಂಕಾ ವಾದ್ರಾ ಮನವೊಲಿಕೆ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದೆ. ಕರ್ನಾಟಕದ ತೆರಿಗೆ ಹಣ ವೈನಾಡಿಗೆ ಯಾಕೆ ಬಳಸಲಾಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ದೇಶದಲ್ಲಿ ಕೇವಲ ದೇವಸ್ಥಾನವನ್ನು ನೋಡುವುದಲ್ಲ, ಟೂರಿಸಂಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೇವೆ. ಬಿಜೆಪಿಯವರಿಗೆ ತಲೆ ಬುಡ ಗೊತ್ತಿಲ್ಲ, ಮಾತನಾಡ್ತಾರೆ. ಆರೋಪ ಮಾಡದೆ ಬಿಜೆಪಿಯವರಿಗೆ ನಿದ್ರೆ ಬರೋದಿಲ್ಲ, ಊಟ ಸೇರಲ್ಲ, ಬಿಜೆಪಿಯವರಿಗೆ ದುರ್ಬುದ್ಧಿ ಬಿಡಬೇಕು ಅಂತ ಕಿಡಿಕಾರಿದ್ರು. ಇನ್ನು ಸಚಿವ HK ಪಾಟೀಲ್ ಮಾತನಾಡಿ, KSTDC MDಗೆ ಮಾಹಿತಿ ಕೇಳಿದ್ದೀನಿ, ಅವ್ರು ಮಾಹಿತಿ ಕೊಟ್ಟ ಮೇಲೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮುಜರಾಯಿ ಇಲಾಖೆ ಪ್ಯಾಕೇಜಸ್ಸು ಎಲ್ಲ ರಾಜ್ಯಗಳಿಗೂ ಕೂಡ ಭಕ್ತಾದಿಗಳನ್ನ ಕಳಿಸ್ತೀವಿ. ಇದು ಬಿಜೆಪಿಯವರಿಗೆ ಗೊತ್ತಿಲ್ವಾ? ಇದು ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿಯವರು ತಲೆಬುಡಾನೇ ಗೊತ್ತಿಲ್ಲ, ಸುಮ್ಮನೆ ಕಾಮೆಂಟ್ ಮಾಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಉದ್ದೇಶ, ಯಾಕೆ ಆಗಿದೆ ಹಾಗೆ, ಅಥವಾ KSTDC ನಿಮ್ಮ ಹೋಟೆಲ್ ಇದೆ ಅಲ್ಲಿ ಏನು ಅನ್ನೋದ್ರ ಬಗ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ KSTDC ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ವಿರುದ್ಧ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಟನ ಅಭಿಮಾನಿಗಳು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಮನೋಜ್ ಅನ್ನೋರು ಆರೋಪಿಸಿದ್ದು, ಪೊಲೀಸರು NCR ದಾಖಲಿಸಿಕೊಂಡಿದ್ದಾರೆ. ನಟ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಮನೋಜ್ ಆರೋಪಿಸಿದ್ದಾರೆ. ಈ ಸಂಬಂಧ ನಟ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಮತ್ತು ಅಭಿಮಾನಿಗಳ ವಿರುದ್ಧ ದೂರು ದಾಖಲಿಸಲಾಗಿದೆ. ನಟನ ಅಭಿಮಾನಿಗಳು ಪ್ರತಿನಿತ್ಯ ಬೈಕ್ಗಳನ್ನ ಅಡ್ಡ ಹಾಕಿ ಪಾರ್ಕ್ ಮಾಡ್ತಾರೆ, ಪ್ರತಿನಿತ್ಯ ಮನೆಯ ಮುಂದೆ ಧೂಮಪಾನ ಮಾಡ್ತಾರೆ, ಮನೆಯ ಗೋಡೆಗಳ ಮೇಲೆಯೇ ಉಗಿತಾರೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸ್ಥಳೀಯ ನಿವಾಸಿ ದೂರಿನ ಅನ್ವಯ NCR ದಾಖಲಾಗಿದೆ. ಸರ್, ಇದು ಇವಾಗಿಂದ ನಡ್ಕೊಂಡ್ ಬರ್ತಾ ಇರೋದಲ್ಲ. ಪ್ರತಿ ವರ್ಷ ನಾವೇನು ಬರ್ಡೇ ಸೆಲೆಬ್ರೇಷನ್ ಏನು ಫ್ಯಾನ್ಸ್ ಎಲ್ಲ ಬಂದು ಮಾಡ್ತಾರೆ ಅವಾಗಿಂದ ಮಾಡ್ಕೊಂಡು ಬರ್ತಾ ಇರೋದು. ಈ ರೋಡ್ ಕೊನೆಯವರೆಗೂ ಪ್ರತಿ ಸತಿನೂ ನಾವು ಏನಾದರೂ ಬರ್ಡೇ ಆಗಲಿಲ್ಲ, ಏನಾದರೂ ಒಂದು ಆಚರಣೆ ಮಾಡೋವಾಗ ರಿಕ್ವೆಸ್ಟ್ ಲೆಟರ್ ಅಂತ ಕೊಡ್ತೀವಿ. ಎಲ್ಲರ ಹತ್ರ ಅಪ್ರೂವಲ್ ತೊಗೊಂಡು ಅವ್ರು ಮಾಡಿ ಅಂತ ಹೇಳಿದ್ಮೇಲೆ ಮಾಡೋದು. ಇವರು 3 ತಲೆಮಾರಿಂದ ಇರೋದು ಇಲ್ಲಿ. ಶಕ್ತಿ ಪ್ರಸಾದ್ ತಾತ ಅವ್ರು ಇದ್ದಾಗಿಂದನೂ ಇಲ್ಲೇ ಇರೋದು. ಯಾವತ್ತೂ ಏನೂ ಸಮಸ್ಯೆ ನಮಗಾಗಿಲ್ಲ. ಇವರು ಇವಾಗ 3 ವರ್ಷದ ಮುಂಚೆನೇ ನಾವು ಮನೆ ತೊಗೊಂಡಿರೋದು. ಇವರು ಅವ್ರಿಗೆ ಸ್ಟಾರ್ಟಿಂಗಿಂದನೂ ಸಮಸ್ಯೆ. ರೋಡಲ್ಲಿ ಇವಾಗ ನಾವು ಹೇಳೋದಾದರೆ 120 ಕಂಪ್ಲೇಂಟ್ ಹೇಳ್ಬೋದು ಅವ್ರ ಮೇಲೆ. ಅಲ್ಲಿ ಇವಾಗ ಯಾರೋ ಪಾಪ ವಯಸ್ಸಾಗಿರೋರು ಬಂದಲ್ಲಿ ಕಾಲು ನೋವು ಅಂತ ಕೂತಿರ್ತಾರೆ, ಕಟ್ಟೆ ಮೇಲೆ ನೆರಳಿದೆ ಅಂತ ಕೂತಿರ್ತಾರೆ. ಅದು ಅವ್ರಿಗೆ ಕಾಂಪ್ಲಿಕೇಶನ್. ಅವ್ರು ಎದ್ದಿದ ತಕ್ಷಣ ನೀರು ಹಾಕೋದಲ್ಲಿ ಒಂಥರ ಕೀಳಾಗಿ ನೋಡೋದು, ಆ ಥರ ಎಲ್ಲ ಮಾಡೋದು. ಅವ್ರದ್ದು ಏನು ಸಮಸ್ಯೆ ಇದೆ ಇಂಟರ್ನಲ್ಲು ಅದು ಅವ್ರು ಇಟ್ಕೊಳ್ಳಿ. ಅದನ್ನು ಬರೋ ಫ್ಯಾನ್ಸು ಅಷ್ಟೇ, ಅವ್ರ ಮುಂದೆ ಯಾರು ಸಿಗರೇಟ್ ಸೇದೋದಾಗಲಿ ಪಾನ್ ಪರಾಗ ಹಾಕೋದಾಗಲಿ ಮಾಡಲ್ಲ. ಆಮೇಲೆ ರೋಡ್ ಕಾರ್ನರ್ಗೆ ಹೋಗೋವಂಥ ಅವಶ್ಯಕತೆನೇ ನಮಗಿಲ್ಲ.
ಬೆಂಗಳೂರಿನಲ್ಲಿ ಇತ್ತೀಚೆಗೆ ಡೆಲಿವರಿ ಸ್ಕ್ಯಾಮ್ ಹೆಚ್ಚಾಗ್ತಾ ಇದ್ದು ಹಲವರು ಮೋಸ ಹೋಗ್ತಿದ್ದಾರೆ. ಆನ್ಲೈನ್ನಲ್ಲಿ 1.85 ಲಕ್ಷ ರೂಪಾಯಿ ಮೌಲ್ಯದ ಸ್ಯಾಮ್ಸಂಗ್ ಫೋನ್ ಬುಕ್ ಮಾಡಿದ್ದ ಟೆಕ್ಕಿಗೆ ಡೆಲಿವರಿ ಬಾಕ್ಸ್ನಲ್ಲಿ ಕಲ್ಲಿಟ್ಟು ವಂಚಿಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಪ್ರೇಮಾನಂದ್ ವಂಚನೆಗೆ ಒಳಗಾದ ವ್ಯಕ್ತಿ. ಇವರು 1.85 ಲಕ್ಷ ರೂಪಾಯಿ ಮೌಲ್ಯದ ಫೋನ್ ಅನ್ನ ಅಮೆಜಾನ್ ಆಪ್ ನಲ್ಲಿ ಬುಕ್ ಮಾಡಿದ್ರು. ನಿಗದಿ ದಿನಾಂಕದಂತೆ ಆರ್ಡರ್ ಡೆಲಿವರಿ ಆಗಿತ್ತು. ಬಾಕ್ಸ್ ಓಪನ್ ಮಾಡಿ ನೋಡಿದ ಟೆಕ್ಕಿಗೆ ಶಾಕ್ ಆಗಿದೆ. ಮೊಬೈಲ್ ಬಾಕ್ಸ್ ನಲ್ಲಿ ಚೌಕಾಕಾರದ ಕಲ್ಲನ್ನ ಇಟ್ಟು ವಂಚಿಸಲಾಗಿದೆ. ಫೋನ್ಗಾಗಿ ಟೆಕ್ಕಿ ಸಂಪೂರ್ಣ ಹಣ ಪಾವತಿ ಮಾಡಿದ್ರು. ಡೆಲಿವರಿ ಬಾಯ್ಗೆ ಕರೆ ಮಾಡಿದ್ರೆ ರೆಸ್ಪಾನ್ಸ್ ಸಿಕ್ಕಿಲ್ಲ. ಕೊನೆಗೆ ಎನ್ಸಿಆರ್ಪಿ ಪೋರ್ಟಲ್ ನಲ್ಲಿ ದೂರು ದಾಖಲಿಸಲಾಗಿದೆ. ಮೊಬೈಲ್ ಭಾರ ಇರುವಷ್ಟೇ ತೂಕದ ಚೌಕಾಕಾರದ ಕಲ್ಲನ್ನ ಬಾಕ್ಸ್ ನಲ್ಲಿ ಇಟ್ಟು ಟೆಕ್ಕಿಗೆ ವಂಚಿಸಲಾಗಿದೆ. ಈ ಸಂಬಂಧ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. 14th ಅಕ್ಟೋಬರು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಮೊಬೈಲನ್ನು ಇಷ್ಟಪಟ್ಬಿಟ್ಟು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ ನಾನು. ಸೊ ರಾತ್ರಿನ ಆರ್ಡರ್ ಮಾಡಿದ್ದು ಆ್ಯಂಡ್ ನನಗೆ ಡೆಲಿವರಿ ಡೇಟ್ ಬಂದು 20th ಅಕ್ಟೋಬರ್ ಅಂತ ಹೇಳಿಬಿಟ್ಟು ಅಲ್ಲಿ ಮೆಸೇಜ್ ಬಂದಿತ್ತು. ಬಟ್ 19th ನನಗೆ ಡೆಲಿವರಿ ಮಾಡಿದ್ದಾರೆ ಪ್ಯಾಕೇಜು. ಸೊ ಡೆಲಿವರಿ ಮಾಡಿದಾಗೆ OTP ಕೇಳಿಬಿಟ್ಟು ಡೆಲಿವರಿ ಮಾಡಿರೋದು. ಇಟ್ ವಾಸ್ ನಾಟ್ ಓಪನ್ ಬಾಕ್ಸ್ ಡೆಲಿವರಿ. ಸೊ ಅವಾಗೆ OTP ತೊಗೊಂಡು ಹೋಗಾದಮೇಲೆ ಆಮೇಲೆ ನಾವು ಬಾಕ್ಸನ್ನು ಓಪನ್ ಮಾಡಿ ನೋಡಿದಾಗೆ ಸೊ ಫೋನ್ ಇರಲಿಲ್ಲ, ಅದ್ರ ಬದಲು ಕಲ್ಲಿತ್ತು. ಸೊ ಟೈಲ್ಸ್ ಡೆಲಿವರಿ ಮಾಡಿದ್ದಾರೆ ಅವರು. ಬೈಕ್ ಟಚ್ ಆಗಿದೆ ಎಂಬ ಕಾರಣಕ್ಕೆ ಸಾಫ್ಟ್ವೇರ್ ಉದ್ಯೋಗಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ನಡೆದಿದೆ. ಸಾಫ್ಟ್ವೇರ್ ಉದ್ಯೋಗಿ ಪ್ರತೀಕ್ ಎಂಬಾತನ ಮೇಲೆ ಹಲ್ಲೆ ನಡೆಸಲಾಗಿದೆ. ನಿನ್ನೆ ಕಚೇರಿಗೆ ತೆರಳುತ್ತಿದ್ದ ವೇಳೆ ಪ್ರತೀಕ್ ಬೈಕ್ ಮತ್ತೊಂದು ಬೈಕ್ಗೆ ಟಚ್ ಆಗಿದೆ. ಇದೇ ಕಾರಣಕ್ಕೆ ಪ್ರತೀಕ್ ಬೈಕ್ ಕೀ ಕಿತ್ತುಕೊಂಡು ತಲೆಗೆ ಹೊಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಗಾಯಾಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈ ಬಗ್ಗೆ ದೂರು ನೀಡಲು ಬಂದಾಗ ಕಂಪ್ಲೇಂಟ್ ಪಡೆಯೋಕೆ ಪುಟ್ಟೇನಹಳ್ಳಿ ಪೊಲೀಸರು 2 ಗಂಟೆಗಳ ಕಾಲ ಕಾಯಿಸಿರುವ ಆರೋಪವು ಕೇಳಿಬಂದಿದೆ. ಘಟನೆ ಸಂಬಂಧ 2 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ.